ನಮ್ಮ ಎಂಟನೇ ಜ್ಞಾನ ನವರತ್ನ ದಾನವೇ ಧರ್ಮವು ಅಂದರೆ ದಾನ ಮಾಡೋದೇ ಧರ್ಮ. ಯಾವುದು ದಾನ ಅನಿಸ್ಕೊಳ್ಳುತ್ತೆ? ನಮ್ಮಲ್ಲಿ ಏನು ಯಥೇಚ್ಛವಾಗಿದೆಯೋ, ಎಕ್ಸ್ಟ್ರಾ ಇದೆಯೋ ಅದನ್ನು ದಾನ ಮಾಡೋದೇ ಧರ್ಮ. ದುಡ್ಡಿರೋರು ದುಡ್ಡು ಕೊಡೋದು ದಾನ ಮಾಡೋದು ಧರ್ಮ. ವಿದ್ಯೆ ಇರೋರು ವಿದ್ಯೆ, ಜ್ಞಾನ ಇರೋರು ಜ್ಞಾನ, ಈಗ ಧ್ಯಾನದಲ್ಲಿ ಅನುಭವ ಬಂದಿರೋದನ್ನು ಹಂಚ್ಕೊಳ್ಳೋದೇ ಒಂದು ಧರ್ಮ. ಮತ್ತು ಈಗ ಆರ್ಟಿಸ್ಟ್ ಆಗಿರ್ತೀವಿ, ಡ್ಯಾನ್ಸ್ ಬರುತ್ತೆ, ಮ್ಯೂಸಿಕ್ ಬರುತ್ತೆ, ಸಂಗೀತ ಬರುತ್ತೆ, ನಿಮಗೆ ಏನು ಬರುತ್ತೆ, ನಿಮ್ಮಲ್ಲಿ ಏನು ಅಗಾಧವಾಗಿದೆಯೋ ಅದನ್ನು ಹಂಚ್ಕೊಳ್ಳೋದೇ ದಾನ ಸ್ನೇಹಿತರೆ. ಹಾಗೂ ಈ ಥರದ ದಾನವೇ ಧರ್ಮ. ಇದೇ ಧರ್ಮ. ದಾನ ಮಾಡೋದೇ ಒಂದು ಸಹಜವಾದ ಧರ್ಮ, ಎಲ್ಲರೂ ರೂಢಿಸ್ಕೊಳ್ಬೇಕಾಗಿರುವಂಥ ಧರ್ಮ. ನನಗೆ ಅಡುಗೆ ಮಾಡೋಕ್ಕೆ ಬರುತ್ತೆ, ನನ್ನಲ್ಲಿ ಬೇರೆ ಏನಿಲ್ಲ, ನನ್ನ ಹತ್ರ ದುಡ್ಡಿಲ್ಲ, ನನ್ನ ಹತ್ರ ಬೇರೆ ಏನೂ ಜ್ಞಾನ ಇಲ್ಲ, ಅಡುಗೆ ಮಾಡೋಕ್ಕೆ ಬರುತ್ತೆ. ನಿಮ್ಮ ಅಡುಗೆಯನ್ನು ಮಾಡಿ ಬಡಿಸಿ ಯಾರಿಗೆ ಅವಶ್ಯಕತೆ ಇದೆಯೋ ಅವ್ರಿಗೆ ಕೊಡಿ, ಅದೇ ಧರ್ಮ. ಈ ಥರ ದಾನ ಮಾಡೋದೇ ಧರ್ಮ ಸ್ನೇಹಿತರೆ. ಹಾಗೂ ಈ ಧರ್ಮ ಅಂತ ಯಾವಾಗ ಅನ್ನಿಸ್ಕೊಳ್ಳುತ್ತೆ, ಇದಕ್ಕೆ ಇನ್ ರಿಟರ್ನ್ ಏನೂ ಎಕ್ಸ್ಪೆಕ್ಟ್ ಮಾಡಬೇಡ್ದು. ಇದನ್ನು ದಾನ ಮಾಡಿದಾಗ ಇದಕ್ಕೆ ಮತ್ತೆ ದುಡ್ಡು, ಇದಕ್ಕೆ ಇನ್ ರಿಟರ್ನ್ ಇನ್ನೇನೋ ಒಂದು ವಸ್ತುನ ನಾವು ಅಪೇಕ್ಷೆ ಮಾಡೋದು ಧರ್ಮ ಅಲ್ಲ. ನಾನು ಎಷ್ಟೊಂದು ಜನ ಕೇಳಿದ್ದೀನಿ, ನಾವು ಗೌರ್ಮೆಂಟ್ ಸರ್ವೀಸಲ್ಲಿದ್ದೀವಿ ಅಂತಾರೆ. ಅಂದರೆ ಗೌರ್ಮೆಂಟ್ ಸರ್ವಿಸ್ ಅಂದರೆ ಏನು? ಅವ್ರು ಮಾಡ್ತಾ ಇರೋವಂಥ ಜಾಬ್ನ ಗೌರ್ಮೆಂಟ್ ಸರ್ವಿಸ್ ಅಂತಾರೆ. ಅದು ಸರ್ವಿಸ್ ಆಗಲ್ಲ. ಅದು ನೀವು ಹೋಗ್ತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಸಂಬಳ ತೊಗೊತಾ ಇದ್ದೀರಾ, ಅದು ಸರ್ವಿಸ್ ಆಗಲ್ಲ. ಸರ್ವಿಸ್ ಯಾವಾಗಾಗುತ್ತೆ? ನೀವು ಮಾಡ್ತಾ ಇರೋವಂಥ ಒಂದು ಕೆಲಸಕ್ಕೆ ನೀವೇನೂ ಅಪೇಕ್ಷೆ ಮಾಡದೇ ಇದ್ದರೆ ಅದು ಸರ್ವಿಸ್ ಆಗುತ್ತೆ. ನೋಡಿ, ನಮ್ಮ 18 ಸೂತ್ರಗಳು ಎಲ್ಲ ಕಡೆ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಪತ್ರಿ ಸರ್ ಯಾವುದೇ ಧ್ಯಾನದ ಕ್ಲಾಸ್ಗೆ ಎಲ್ಲೂ ದುಡ್ಡಿನ ಅಪೇಕ್ಷೆ ಎಲ್ಲೂ ಇಲ್ಲ. ಯಾವುದೇ ಪಿರಮಿಡ್ ಮಾಸ್ಟರು ಎಲ್ಲೇ ಧ್ಯಾನ ಹೇಳ್ಕೊಡುವಾಗೂ ಅಲ್ಲೆಲ್ಲೂ ದುಡ್ಡು ಕಾಸಿನ ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರಲ್ಲ. ನೀವು ಯಾವ ವರ್ಕ್ಶಾಪ್ ಆದರೂ ಅಟೆಂಡ್ ಮಾಡ್ಬೋದು, ಎಷ್ಟಾದರೂ ಜ್ಞಾನನ PSSM ಪಿರಮಿಡಲ್ಲಿ ಎಷ್ಟಾದರೂ ಕಲ್ತ್ಕೊಳ್ಬೋದು, ಎಷ್ಟಾದರೂ ಧ್ಯಾನ ಮಾಡ್ಬೋದು. ಆ್ಯಬ್ಸಲ್ಯೂಟ್ಲಿ ಎಲ್ಲೂ ದುಡ್ಡಿನ ಒಂದು ಅಂಶನೇ ಇರಲ್ಲ. ಅಫ್ಕೋರ್ಸ್ ನಾವು ಏನನ್ನು ಕಲ್ತ್ಕೊತಾ ಇದ್ದೀವೋ, ಯಾವ ದೀಪ ನಮ್ಮ ಮನೆಯನ್ನು ಬೆಳಗ್ತಾ ಇದೆಯೋ, ನಮ್ಮ ಮನಸ್ಸನ್ನು ಬೆಳಗ್ತಾ ಇದೆಯೋ, ನಮ್ಮ ಜೀವನವನ್ನು ಬೆಳಗ್ತಾ ಇದೆಯೋ, ಆ ದೀಪಕ್ಕೆ ಎಣ್ಣೆ ಆಗಬೇಕು ಸ್ನೇಹಿತರೆ. ಆ ಬತ್ತಿಗೆ ನಾವು ಎಣ್ಣೆ ಆಗಬೇಕು. ಅದಕ್ಕೆ ನಮ್ಮ ಮನಸ್ಸ ಇಚ್ಛೆಯಿಂದ ದಾನ ಮಾಡಬೇಕು. ನಮ್ಮಲ್ಲಿ ದುಡ್ಡು ಇದೆಯಾ, ದುಡ್ಡು ಕೊಡ್ಬೋದು. ಅಥವಾ ನಮ್ಮಲ್ಲಿ ಜ್ಞಾನ ಇದೆಯಾ, ಜ್ಞಾನವನ್ನು ಒಂದು ಹಂಚಿ, PMC ಕನ್ನಡಕ್ಕೆ ಬಂದು ನಿಮ್ಮ ಜ್ಞಾನನ ಹಂಚಿ, ನಿಮ್ಮ ಅನುಭವನ ಹಂಚ್ಕೊಳ್ಳಿ. ಇದು ನಮ್ಮೆಲ್ಲರ ಕರ್ತವ್ಯ. ಮತ್ತು ನಿಮ್ಮ ಸರ್ವೀಸ್, ಈಗ ಬುದ್ಧ ಪೌರ್ಣಿಮೆ ಆಗುತ್ತೆ, ಕಡ್ತಾಲಲ್ಲಿ ಧ್ಯಾನ ಮಹಾಯಜ್ಞ ಆಗುತ್ತೆ. ಎಲ್ಲ ಧ್ಯಾನ ಮಹಾಯಜ್ಞಗಳಲ್ಲಿ, ಎಲ್ಲ ಧ್ಯಾನದ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಅದೇನು ಪಿರಮಿಡ್ ಮಾಸ್ಟರ್ಸ್ಗೆ ಹೇಳ್ಕೊಡ್ಬೇಕಾಗೇ ಇಲ್ಲ. ನೀವು ಎಲ್ಲಿ ಹೋಗಿ ನೋಡಿ, ಯಾವುದೇ ಕಾರ್ಯಕ್ರಮಗಳಲ್ಲಿ ನೋಡಿ, ಈ ಸರ್ವಿಸ್ಗೆ ವಾಲಂಟಿಯರ್ಸ್ ನಾವು ಬೇಡ ಅನ್ನಬೇಕು. ಅಂದರೆ ಸಾಕು, ಇಷ್ಟು ಜನ ಸಾಕು ಅಂತ, ಅಷ್ಟು ಜನ ಸರ್ವಿಸ್ ಮಾಡೋಕ್ಕೆ ಬರ್ತಾರೆ. ಅದು ನೋಡೋಕ್ಕೆ ಒಂದು ಸಂತೋಷ. ನಾನು ಧ್ಯಾನಕ್ಕೆ ಮೊದಲು ಬರುವಾಗ ನಾನು ಅಂದ್ಕೊತಾ ಇದ್ದೆ, ಇವ್ರಿಗೆಲ್ಲ ಹೇಗೆ ಇಷ್ಟೊಂದು ಡೆಡಿಕೇಶನ್ ಬರುತ್ತೆ, ಇಷ್ಟೊಂದು ಸರ್ವಿಸ್ ಮಾಡಬೇಕಂತ ಇವ್ರ ಮನಸ್ಸಲ್ಲಿ ಹೇಗೆ ಬರುತ್ತೆ. ಈಗ ಮನೆಯವ್ರಿಗೆ ಬಿಟ್ಟು ಬೇರೆಯವ್ರಿಗೆ ನಾವು ಒಂದು ಊಟ ಹಾಕೋಕ್ಕೂ ನಾವು ಯೋಚನೆ ಮಾಡುವಂಥ ಈ ಸ್ಥಿತಿಲಿರುವಾಗ, ಈ ಪ್ರಪಂಚದಲ್ಲಿ ಹೇಗೆ ಬರುತ್ತೆ ಇವ್ರಿಗೆಲ್ಲ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ. ನಾನು ಪತ್ರಿ ಸರ್ನ ಗಮನಿಸುವಾಗ, ಪರಿಪತ್ರಿ, ಸ್ವರ್ಣಮಾಲಾ ಅಮ್ಮನೆಲ್ಲ ನೋಡುವಾಗ, ಇವ್ರಿಗೆಲ್ಲ ಇಷ್ಟು ಜೀವನನೇ ಇದಕ್ಕಂತ ತೊಡಗಿಸ್ಕೊಳ್ಳುವಾಗ ಹೇಗೆ ಬರುತ್ತೆ ಇಷ್ಟೊಂದು ಒಳಗಡೆಯಿಂದ ಡೆಡಿಕೇಶನ್ ಅಂತ ನನ್ನ ಪ್ರಶ್ನೆ ಯಾವಾಗಲೂ ಅದಿರ್ತಾಯಿತ್ತು. ಹಾಗೆ ಅವ್ರನ್ನ ಗಮನಿಸಿ ಇಷ್ಟು ವರ್ಷ ಗಮನಿಸಿದಾಗ ಗೊತ್ತಾಯಿತು, ಇದು ಧ್ಯಾನ ಮಾರ್ಗದಲ್ಲಿ ಆಧ್ಯಾತ್ಮಿಕವಾಗಿ ಬೆಳೆಯುವಾಗ ಇದು ಸರಾಗವಾಗಿ ಬರುತ್ತೆ. ಪ್ರತಿಯೊಂದು ಪಿರಮಿಡ್ ಮಾಸ್ಟರ್ಸ್ಗೂ ನನ್ನ ಅನಂತ ಕೋಟಿ ಧನ್ಯವಾದಗಳು. ಇಷ್ಟೊಂದು ಧ್ಯಾನ ಪ್ರಚಾರರು, ಶಾಕಾಹಾರ ರ್ಯಾಲಿಗಳನ್ನ ನಿಮ್ಮನ್ನು ನೀವು ತೊಡಗಿಸ್ಕೊತೀರಾ, ನಿಮ್ಮ ಮನಸಾರ ಇದರಲ್ಲಿ ನಿಮ್ಮನ್ನು ತೊಡಗಿಸ್ಕೊತೀರಾ. ಈ ಸರ್ವಿಸ್, ಎಷ್ಟು ಸರ್ವಿಸ್ ಮಾಡ್ತೀರಾ, ಇದೆಲ್ಲ ಒಂದು ಪಿರಮಿಡ್ ಮಾಸ್ಟರ್ ಮಾತ್ರನೇ ಸಾಧ್ಯ ಸ್ನೇಹಿತರೆ. ಹಾಗಾಗಿ ದಾನವೇ ಧರ್ಮ. ಯಾವುದು ಥರದ ಸಾಧ್ಯನೋ ಅದರಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳಿ. ಈ ದಾನ ಮಾಡೋದೇ ಧರ್ಮ. ಇದರಲ್ಲಿ ನಿಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದನೇ ನಿಮ್ಮ ಆಧ್ಯಾತ್ಮಿಕ ಪ್ರಗತಿ ಅಂತ ಇದರ ಅರ್ಥ ಸ್ನೇಹಿತರೆ.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.